ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ತಮ್ಮಯ್ಯ ಅಂತ ಹೇಳಿ ಪ್ರೀತಿ ಮಾಡ್ತದಂಥ ದೇವಿ ಇವತ್ತು ತಮ್ಮಯ್ಯನ ಶವ ತೆಗೆದುಕೊಂಡು ಮದುವೆ ಮನೆಗೆ ಬರಬೇಕಾಗಿದೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತಿಲಕ ತನ್ನ ಪವಿ ಜೊತೆ ಮಾತಾಡಬೇಕು ಅಂತ ಆಸೆ ಪಡ್ತಾರೆ, ಇಂಡೈರೆಕ್ಟಾಗಿ ಮಾತಾಡ್ತಾರೆ ಕೂಡ. ತನ್ನ ಕೊನೆಯದಾಗಿ ತನ್ನ ಹುಡುಗಿ ನೋಡಬೇಕು ಅಂತ ಆಸೆ ಪಟ್ಟಾಗ ಹುಡುಗಿ ಕೂಡ ನೋಡುವ ಆಸೆ ಕೂಡ ಈಡೇರುತ್ತೆ. ಇದರ ನಡುವೆ ಪವಿತ್ರ ಹೇಳ್ತಕ್ಕಂಥ ಆ ಒಂದು ಆಸೆ ತಿಲಕ್ ಪ್ರಾಣನ ತೆಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅಲ್ಲಿ ಜಸ್ಟ್ ತಮಾಷೆಗೆ ಅಂತ ಹೇಳಿ ಪವಿತ್ರ, ನನಗೆ ನೀನು ಪ್ರಪೋಸೇ ಮಾಡಲಿಲ್ಲ ಸೀನಿಯರ್ ಸರಿಯಾಗಿ, ನನಗೆ ಎಷ್ಟು ಪಿಕ್ಚರ್ ಆಯಿತು ಗೊತ್ತಾ, ನೀನು ಉಂಗ್ರ ಹಾಕಿ ಪ್ರಪೋಸ್ ಮಾಡಿದೆಯಾ ನನಗೆ ಅಂತ ಹೇಳಿ ಕೇಳಿದಾಗ ಖಂಡಿತ ಈ ಆಸೆ ಈಡೇರಿಸ್ತೀನಿ ಅಂತ ಹೇಳ್ತಾರೆ. ತಕ್ಷಣಕ್ಕೆ ಹೇಳೋಕೆ ಮುಂದಾಗ್ತಾಳೆ, ಜಸ್ಟ್ ನಾನು ತಮಾಷೆಗೆ ಹೇಳಿದೆ ಅಂತ ಪವಿತ್ರ. ಬಟ್ ಆಲ್ರೆಡಿ ಸೀನಿಯರ್ ಸೀರಿಯಸ್ ಆಗಿಬಿಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ಪವಿ ಮಾತುಗಳು ತಿಲಕ್ಕೆ ಕೇಳಿಸೋದೇ ಇಲ್ಲ. ನಂತರ ನನ್ನ ಪವಿ ಆಸೆ ಪಡ್ತಿದ್ದಾಳೆ ಅಂದರೆ ಖಂಡಿತವಾಗ್ಲೂ ನಾನು ಹೋಗಿ ಉಂಗ್ರ ತಂದು ಅವಳ ಮುಂದೆ ಪ್ರಪೋಸ್ ಮಾಡಿ ನಿಲ್ಲೇಬೇಕು ಅಂತ ಹೇಳಿ ತಿಲಕ ತೀರ್ಮಾನ ಮಾಡ್ಕೋತಾರೆ. ಕಡೆಯದಾಗಿ ತನ್ನ ಹುಡುಗಿ ಮುಖ ನೋಡಬೇಕು ಅನ್ಕೋತಾರೆ. ಪವಿತ್ರ ಓಡಿ ಬಂದು ತನ್ನ ಮುಖವನ್ನು ಕೂಡ ತೋರಿಸ್ತಾಳೆ. ತದನಂತರ ಯಾರ ಕಣ್ಣಿಗೂ ಕೂಡ ಬೀಳದಾಗೆ ಅಲ್ಲಿಂದ ತಿಲಕ್ ಹೊರಟು ಉಂಗುರ ತೊಗೊಂಡು ಬಂದ್ಬಿಡೋಣ ಅಂತ ಅನ್ಕೋತಾರೆ. ಬಟ್ ಅಷ್ಟರಲ್ಲಿ ಅಲ್ಲಿ ದೇವ್ ಎಂಟ್ರಿ ಕೊಡ್ತಾರೆ. ಎಲ್ಲಿಗೆ ಹೋಗ್ತಿದ್ಯಾ ತಮ್ಮಯ್ಯ, ನೀನು ಎಲ್ಲೂ ಹೋಗಬಾರ್ದು, ವರ್ಷದ ನೀರು ಬಿದ್ಮೇಲೆ ಅಂತ ಹೇಳ್ದ ಇರ್ತಾನೆ. ಆದರೂ ಕೂಡ ಯಾಕೆ ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂತ ಹೇಳಿ ಕೇಳಿದಾಗ ಅದು ಅಣ್ಣ ಪವಿತ್ರ ಪಾಪ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ, ನಾನು ಅವಳಿಗೆ ಸರಿಯಾಗಿ ಪ್ರಪೋಸ್ ಮಾಡಿಲ್ಲ ಅಂತ. ಹೌದು, ನಾನು ಸರಿಯಾಗಿ ಪ್ರಪೋಸೇ ಮಾಡಿಲ್ಲ ಪವಿತ್ರಾಗೆ. ಮದುವೆ ಆಗೋಕ್ಕೂ ಮುನ್ನ ನಾನು ಅವಳಿಗೆ ಸರಿಯಾಗಿ ಪ್ರಪೋಸ್ ಮಾಡಿಬಿಡ್ಬೇಕು ಅಣ್ಣಯ್ಯ, ಅದಕ್ಕೋಸ್ಕರನೇ ಪ್ಲೀಸ್ ಅಣ್ಣಯ್ಯ ನಾನು ಹೋಗಿ ಬರ್ತೀನಿ ಅಂದಾಗ, ಇಲ್ಲ ಅದಂತೂ ಸಾಧ್ಯನೇ ಇಲ್ಲ ಅಂತ ದೇವ್ ತಡೀತಾರೆ. ಹಾಗಿದ್ರೆ ನಾನು ಹಸೆಮಣೆ ಮೇಲೆ ಕೂರೋದೇ ಇಲ್ಲ, ನಾನು ಪವಿತ್ರಾಗೆ ಮೊದಲು ಪ್ರಪೋಸ್ ಮಾಡಬೇಕು, ಪ್ರಪೋಸ್ ಮಾಡಿದ ನಂತರನೇ ನಾನು ಹಸೆಮಣೆ ಮೇಲೆ ಕೂತ್ಕೊಳ್ಳೋದು ಅಂತ ಹಠಕ್ಕೆ ಬೀಳ್ತಾನೆ ದೇವ್. ಸರಿ ಆಯಿತು, ನನ್ನ ತಮ್ಮಯ್ಯನ ಆಸೆಗೆ ಯಾಕೆ ನಾನು ಕಲ್ಲು ಹಾಕಲಿ ಅಂತ ಯೋಚನೆ ಮಾಡ್ತಂತ ದೇವ ತಮ್ಮಯ್ಯ ಹೋಗ್ಬರುವುದಕ್ಕೆ ಪರ್ಮಿಷನ್ ಕೊಡ್ತಾರೆ. ಬಟ್ ನೀನು ಮಾತ್ರ ಹೋಗೋದಲ್ಲ, ನಾನು ಕೂಡ ಬರ್ತೀನಿ ಅಂತ ಹೇಳ್ತಾರೆ. ಬಟ್ ದೇವ್ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಯಾಕಂದರೆ ಆವತ್ತೇ ಪುರೋಹಿತರು ಹೇಳಿದರು, ಸ್ವಾಮಿಗಳು ಗುರುಗಳು ಹೇಳಿದರು, ಈ ಹುಡುಗನಿಗೆ ಒಂದು ಅಪಾಯ ಇದೆ, ಕಂಟಕ ಇದೆ, ಪ್ರಾಣ ಕಂಟಕ ಇದೆ, ನೀವು ಪೂಜೆ ಮಾಡಬೇಕು ಅಂತ. ಪೂಜೆ ಏನೋ ದೇವ್ ಮಾಡಿ ಬಂದರು, ಆದರೂ ಕೂಡ ಒಂದು ಎಚ್ಚರಿಕೆ ಅನ್ನೋದು ದೇವ್ಗೆ ಇರಬೇಕಾಗಿತ್ತು. ಅದನ್ನು ಮರೆತು ಜಸ್ಟ್ ತನ್ನ ತಮ್ಮಯ್ಯ ಆಸೆ ಪಡ್ತಿದ್ದಾನೆ, ಅವನ ಆಸೆ ಪೂರೈಸಬೇಕು ಅನ್ನೋದಷ್ಟೇ ದೇವ್ ತಲೆಯಲ್ಲಿ ಬಂತೆ ಹೊರತು ಅವನ ಪ್ರಾಣಕ್ಕೆ ಅಪಾಯ ಇದೆ ಅಂತಕ್ಕಂಥ ವಿಷಯ ದೇವ್ ತಲೆಯಲ್ಲಿ ಬರಲೇ ಇಲ್ಲ. ಬಂದಿದ್ದರೆ ಖಂಡಿತವಾಗ್ಲೂ ಈ ಒಂದು ದೊಡ್ಡ ಅಪಾಯವನ್ನು ಸಂಭವಿಸೋದನ್ನೇ ತಪ್ಪಿಸಬಹುದಿತ್ತು ಅಂತ ಹೇಳ್ಬೋದು. ನಂತರ ಇಲ್ಲಿ ದೇವ್ ಕೂಡ ಬರ್ತೀನಿ ಅಂದಾಗ ತಮ್ಮಯ್ಯಂಗೆ ತುಂಬ ಅಂದರೆ ತುಂಬ ಖುಷಿ ಆಗತ್ತೆ. ಸರಿ ಬಾ ಅಣ್ಣಯ್ಯ ಅಂತ ಹೇಳಿ ಅಣ್ಣಯ್ಯ ತಮ್ಮಯ್ಯ ಇಬ್ಬರು ಕೂಡ ಹೊರಗಡೆ ಹೋಗ್ತಿದ್ದಾರೆ. ಇದನ್ನು ಅಲ್ಲೇ ಇರ್ತಕ್ಕಂಥ ನಮ್ರತ ಕೇಳಿಸ್ಕೊಂಡಿದ್ದೆ ಪವಿತ್ರ ಅತ್ತೆ ಮಗನಿಗೆ ಕಾಲ್ ಮಾಡ್ತಾರೆ. ಈಗ ತಿಲಕ್ ಹೊರಗಡೆ ಬರ್ತಿದ್ದಾನೆ. ಹೊರಗಡೆ ಬಂದಂಥ ತಿಲಕ್ ಕೈ ಮುರಿದ್ಯೋ ಕಾಲು ಮುರಿದ್ಯೋ ಏನು ಮಾಡ್ತೀಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವನು ನಾಳೆ ಮದುವೆ ಮಂಟಪದಲ್ಲಿ ಇರಬಾರ್ದು, ಅವನ್ನ ಮದುವೆ ನಡಿ ಕೂರ್ದು ಮದುವೆ ನಿಂತು ಹೋಗಬೇಕು ಅಂತ ಹೇಳ್ತಾರೆ. ಇಲ್ಲಿ ನಮ್ರತ ಉದ್ದೇಶ ಖಂಡಿತವಾಗ್ಲೂ ಕೂಡ ತಮ್ಮಯ್ಯನ ಸಾಯಿಸೋದು ಹಾಗೆ ಇರಲಿಲ್ಲ. ಯಾಕಂದರೆ ಅವಳು ಕಾಲ್ ಮಾಡಿದಾಗ ಹೇಳಿದ್ದು ಒಂದೇ ಮಾತು, ಮದುವೆ ನಿಲ್ಲಬೇಕು ಅಷ್ಟೇ, ಏನು ಮಾಡ್ತೀಯಾ ಗೊತ್ತಿಲ್ಲ, ಕೈಕಾಲು ಮುರಿದ್ರೂ ಪರವಾಗಿಲ್ಲ ಅನ್ನೋದಂದರೆ ಅಷ್ಟೇ ಆಕೆಯ ಟಾರ್ಗೆಟ್ ಆಗಿತ್ತು. ಬಟ್ ಅಲ್ಲಿ ಪವಿತ್ರ ಮಾವ ಖಂಡಿತವಾಗ್ಲೂ ದೊಡ್ಡ ಟಾರ್ಗೆಟನ್ನೇ ಸ್ಕೆಚ್ ಮಾಡಿದ್ರು. ಅವನು ನನ್ನ ಪವಿನ ಕಿತ್ಕೊಳ್ಳೋಕೆ ಬರ್ತಾನೆ, ಅವನು ಬದುಕಿದ್ರೆ ಅಲ್ವಾ ಪವಿನ ಮದುವೆ ಆಗೋದು, ಅವನೇ ತೀರು ಹೋಗ್ಬಿಟ್ರೆ ಖಂಡಿತವಾಗ್ಲೂ ನನ್ನ ಪವಿ ನನಗೆ ಸಿಗ್ತಾಳೆ ಅನ್ನೋ ಉದ್ದೇಶದಿಂದ ತಿಲಕ್ನ ಸಾಯಿಸುವುದಕ್ಕೆ ಹೊಂಚು ಹಾಕ್ಕೊಂಡು ಕೂತಿದ್ರು. ಇಲ್ಲಿ ತಿಲಕ್ ಹಾಗೆ ದೇವಿ ಇಬ್ರು ಕೂಡ ಜ್ಯುವೆಲರಿ ಶಾಪ್ಗೆ ಬರ್ತಾರೆ. ಈ ಕಡೆ ಪವಿ ಪದೇ ಪದೇ ಕಾಲ್ ಮಾಡ್ತಿದ್ದಾಳೆ, ಏನಿದು ಎಲ್ಲಿ ಹೋದ ಸೀನಿಯರ್ ಅಂತ. ಬಿಕಾಸ್ ಬಳೆ ಶಾಸ್ತ್ರ ಇದೆ, ಅವಳಿಗೆ ಒಂದು ಆಸೆ ಇತ್ತು, ಬಳೆ ಶಾಸ್ತ್ರದಲ್ಲಿ ಬಳೆಗಾರನಾಗಿ ತಿಲಕ್ ಬರಬೇಕು, ನನಗೆ ಮೊದಲನೇ ಬಳೆಯನ್ನು ತಿಲಕ್ಕೆ ತೋರಿಸ್ಬೇಕು ಅನ್ನೋ ಇಮ್ಯಾಜಿನೇಷನ್ಗೆ ಹೋಗಿದ್ಲು. ಅದೇ ಒಂದು ಮೆಸೇಜನ್ನು ಕೂಡ ಆಕೆ ತಿಲಕ್ನ ಫೋನ್ಗೆ ವಾಯ್ಸ್ ನೋಟನ್ನು ಕೂಡ ಕಳಿಸ್ತಾರೆ. ಬಟ್ ಅಷ್ಟರಲ್ಲಿ ಅಪ್ಪ ಯಾರನ್ನು ಕರೆಸಿ ಬಳೆ ಶಾಸ್ತ್ರಕ್ಕೆ ತಡೆ ಆಗ್ತದೆ ಅಂತ ಹೇಳಿ ಪವಿತ್ರನ ಕರೆದುಕೊಂಡು ಹೋಗ್ತಾರೆ. ನಂತರ ಪವಿತ್ರ ಅಲ್ಲಿ ಬಳೆ ಶಾಸ್ತ್ರಕ್ಕೆ ಕೂತಾಗ ಬಳೆಗಾರರು ಕೂಡ ಬಳೆ ಶಾಸ್ತ್ರವನ್ನು ಮಾಡಲಿಕ್ಕೆ ಮುಂದೆ ಆಗ್ತಾರೆ. ಬಟ್ ಅಷ್ಟರಲ್ಲಿ ಅದನ್ನು
ದೇವಮ್ಮ ಬಂದು ತಡೆದಿದ್ದೆ, ಏನು ಮಾಡ್ತಿದ್ರ ನೀವು, ಅದಕ್ಕೂ ಮುನ್ನ ನಮ್ಮ ಮನೆ ಬಳಿಯನ್ನು ಹಾಕಬೇಕಾಗತ್ತೆ ಅಂತ ಹೇಳ್ತಾರೆ. ಒಂದು ಕ್ಷಣ ಎಲ್ರಿಗೂ ಶಾಕ್ ಆಗಿತ್ತು, ಯಾಕೆ ಇವರು ಬಳಿ ಶಾಸ್ತ್ರವನ್ನು ನಿಲ್ಲಿಸಿದ್ರು ಅಂತ. ಬಟ್ ಯಾವಾಗ ಅವರ ತಾಯಿ ನನ್ನ ಅತ್ತೆಯಿಂದ ನನಗೆ ಬಂದಂಥ ಬಳೆನ ಇವತ್ತು ನಾನು ನಮ್ಮ ಮನೆ ಸೊಸೆ ಆಗ್ತಕ್ಕಂತಹ ಪವಿತ್ರ ಆಗಿ ಕೊಡಬೇಕಾಗಿದೆ, ಅದು ನಮ್ಮನೆ ಸಂಪ್ರದಾಯ, ಆಗ ಆಕೆ ನಮ್ಮನೆ ಸೊಸೆ ಅನ್ನೋದು ನಮಗೆ ಒಪ್ಪಿಗೆ ಇದೆ ಅಂತ ಆಗುತ್ತೆ ಅಂತ ಹೇಳಿ 2 ಚಿನ್ನದ ಬಳೆಗಳನ್ನು ಆಕೆಯ ಕೈಗೆ ತೊಡಿಸಲಾಗುತ್ತೆ. ಆಗ ಎಲ್ರಿಗೂ ಕೂಡ ಖುಷಿ ಆಗತ್ತೆ, ಸಮಾಧಾನ ಆಗತ್ತೆ. ನಂತರ 1-2 ಬಳೆಗಳನ್ನು ಆಕೆಯ ಕೈಗೆ ತೋರಿಸಲಾಗುತ್ತೆ. ಇತ್ತ ಕಡೆ ತಿಲಕ್ ಮತ್ತು ದೇವಿ ಇಬ್ಬರು ಕೂಡ ಜ್ಯುವೆಲರಿ ಶಾಪಿಗೆ ಬಂದಿದ್ದಾರೆ. ಜ್ಯುವೆಲರಿ ಶಾಪಲ್ಲಿ ತಿಲಕ್ ತನ್ನ ಪ್ರೀತಿಯ ಮಡದಿಗೋಸ್ಕರ ಮಡದಿ ಆಗ್ತಕ್ಕಂಥ ಪವಿತ್ರಗೋಸ್ಕರ ಅಷ್ಟು ಉಂಗುರಗಳನ್ನು ನೋಡ್ತಾರೆ. ಎಲ್ಲಂದ್ರಲ್ಲಿ ಪವಿತ್ರ ಕಾಣಿಸ್ತಿದ್ದಾಳೆ, ಉಂಗುರ ತೊಗೊಂಡ್ರೆ ಸಾಕು ಅಣ್ಣ ಪವಿತ್ರನ ಥರ ಕಾಣಿಸ್ತಾರೆ, ಶಾಪ್ ಓನರ್ ಪವಿತ್ರನ ಥರ ಕಾಣಿಸ್ತಾರೆ, ಅವರೇ ಪವಿತ್ರ ಅಂದ್ಕೊಂಡು ಉಂಗುರ ಹಾಕಿ ತಿಲಕ್ ನೋಡ್ತಿದ್ದಾನೆ. ನಂತರ ಅದು ಆಕೆ ಪವಿತ್ರ ಅಲ್ಲ ಅಂತ ಗೊತ್ತಾಗತ್ತೆ. ನಂತರ ಯಾವುದೂ ಇಚ್ಛೆ ಆಗ್ತಿರೋದಿಲ್ಲ, ಹಾಗೆ ಸುಮ್ಮನೆ ಒಂದು ಉಂಗುರ ತೊಗೊಂಡಿರ್ತಾರೆ. ಅದೇ ಉಂಗುರ ಸಕ್ಕತ್ತಾಗಿದೆ ಪವಿಕೆ ಅಂತ ಹೇಳಿ ಮತ್ತೆ ಪವಿತ್ರನ ನೆನಪು ಮಾಡಿಕೊಂಡು ಪವಿತ್ರ ಕೈಗೆ ಉಂಗುರ ಹಾಕ್ತಿದ್ದೀನಿ ಅಂತ ದೇವ್ ಕೈಗೆ ಹಾಕಿದಾಗ ಪವಿತ್ರ ಬಂದು ಸೂಪರ್ವಾಗಿದೆ ಅಂತ ಒಪ್ಪಿಗೆ ಸೂಚಿಸ್ತಾರೆ. ನಂತರ ಇದೇ ತುಂಬ ಚೆನ್ನಾಗಿದೆ ಅಣ್ಣ ಅಂತ ಹೇಳಿ ಆ ಉಂಗುರವನ್ನು ಪರ್ಚೇಸ್ ಮಾಡ್ತಾರೆ ತಿಲಕ್. ನಂತರ ದೇವ್ಗೆ ಅಲ್ಲೊಂದು ಉಂಗುರ ಇಷ್ಟ ಆಗುತ್ತೆ, ತನ್ನಿಂದ ತನ್ನ ತಮ್ಮನಿಗೆ ಗಿಫ್ಟ್ ಅಂತ ಹೇಳಿ ಆ ಒಂದು ಉಂಗುರವನ್ನು ತಮ್ಮನಿಗೆ ತೊಡಿಸ್ತಾರೆ ದೇವ್. ನಂತರ ಅವರಿಬ್ಬರು ಕೂಡ ತಡ ಆಗತ್ತೆ ಅಂತ ಹೇಳಿ ವಾಪಸ್ ಬರ್ತಾರೆ. ಅದಕ್ಕೂ ಮುನ್ನ ಅಲ್ಲಿ ಪವಿತ್ರ ಮಾವ ತನ್ನ ಫ್ರೆಂಡ್ಗೆ ಹೇಳಿ ಲಾರಿಯಿಂದ ಒಂದು ಕಾರನ್ನು ಗುದ್ದಲಿಕ್ಕೆ ಹೇಳಿದರು. ಬಟ್ ಅಲ್ಲಿ ತಿಲಕ್ ಮತ್ತು ದೇವ್ ಹೋಗಬೇಕಿದ್ರೆ ಲಾರಿ ಬಂದು ಗುದ್ದಬೇಕಾಗಿತ್ತು, ಆದರೆ ಗಾಡಿ ಕರೆಕ್ಟು ಟೈಮ್ಗೆ ಸ್ಟಾರ್ಟ್ ಆಗೋದಿಲ್ಲ. ಹಾಗಾಗಿ ಅವ್ರ ಪ್ಲ್ಯಾನ್ ಉಲ್ಟಾ ಹೊಡೆಯುತ್ತೆ. ಇನ್ನೇನು ಪ್ಲ್ಯಾನ್ ಫ್ಲಾಪ್ ಆಯಿತು ಅಂತ ಅನ್ಕೋತಾರೆ. ಕಾರ್ ಒಳಗಡೆ ಹೋಗಿ ತನ್ನ ಫೋನ್ ಬಿಟ್ಟು ಬಂದಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಫೋನ್ ತರ್ತೀನಿ ಅಂತ ಹೇಳಿ ತಿಲಕ್ ಹೇಳ್ತಿದ್ದಾಗೆ ಸರಿ ಬೇಗ ಹೋಗಿ ತೊಗೊಂಡು ಬಾ ಅಂತ ದೇವ್ ಹೇಳ್ತಾರೆ. ನೀನು ಇಲ್ಲೇ ಇರು ಅಣ್ಣಯ್ಯ, ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳಿ ತಿಲಕ್ ಹೊರಗಡೆ ಬರ್ತಿದ್ದಾಗೆ ಆ ಕಡೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಗಾಡಿ ಬರ್ತಿದೆ, ಆತ ಕಡೆ ಗಾಜಿನ ಬಳೆಗಳನ್ನು ತೋಟಕ್ಕೆ ಆಗ್ತಿಲ್ಲ ಪವಿತ್ರ ಆಗಿ, ಅದೇ ಅವಳು ಸೈಜ್ ಆಗಿರುತ್ತೆ. ಬಟ್ ಗಾಜಿನ ಬಳೆ ಒಡೆದೋಗುತ್ತೆ. ಎಲ್ಲರೂ ಕೂಡ ಅಪಶಕುನ ಅಂತ ಮಾತಾಡ್ತಾರೆ. ಬಟ್ ಅಲ್ಲಿ ದೇವ ಅಮ್ಮನೆ ಏನಿದು ಚಿಕ್ಕದಾಗಿರುತ್ತೆ, ಮತ್ತೊಂದು ಹಾಕ್ಬಹುದಲ್ವಾ ಅಂತ ಹೇಳಿ ಅದನ್ನು ತಿಳಿಗೊಳಿಸ್ತಾರೆ. ಆದರೂ ಅವ್ರಿಗೇನೋ ಒಂದು ರೀತಿ ತಾಯಿಗೆ ಆಗ್ತಕ್ಕಂಥ ಸಂಕಟ ಆಗ್ತದೆ, ಸಹಿಸ್ಕೊಳಕ್ಕೆ ಆಗ್ತಿಲ್ಲ. ನೀರು ಕುಡಿತಾರೆ, ಯಾರಿಗೂ ಹೇಳ್ಕೊತಿಲ್ಲ ಏನಾಗ್ತದೆ ಅನ್ನೋದನ್ನು. ಅಲ್ಲಿ ತಿಲ್ಲಕ್ಗೆ ಬಂದು ಆ ಒಂದು ಗಾಡಿ ಗುದ್ದೇ ಬಿಡುತ್ತೆ. ಗುದ್ದುತ್ತಿದ್ದಾಗೆ ಅಣ್ಣಯ್ಯ ಅಂತ ಹೇಳ್ತಿದ್ದಾಗೆ ಹೋಗಿ ಒಂದು ಮರಕ್ಕೆ ಅವರ ಗುದ್ಕೋತಾರೆ. ತಲೆಗೆ ಭಾರಿ ಪೆಟ್ಟು ಬೀಳುತ್ತೆ. ಬಿಕಾಸ್ ಅಲ್ಲಿ ಒಂದು ಮೊಳೆ ಇರತ್ತೆ, ಮೊಳೆ ತಲೆ ಒಳಗಡೆ ಹೋಗಿದ್ದೆ. ನಿಜಕ್ಕೂ ತಿಲಕ್ ಪ್ರಾಣನೇ ಆ ಕ್ಷಣಕ್ಕೆ ಅರಿ ಹೋಗುತ್ತಾ ಅನ್ಕೋಬೇಕು. ಅಷ್ಟರ ಮಟ್ಟಿಗೆ ತಿಲಕ್ಕೆ ಪೆಟ್ಟಾಗತ್ತೆ. ತಕ್ಷಣ ಇಲ್ಲಿ ದೇವ ತಮ್ಮಯ್ಯ ಅಂತ ಹೇಳಿ ಓಡಿ ಬರ್ತಾರೆ. ತನ್ನ ತಮ್ಮಯ್ಯನ ಬದುಕಿಸ್ಕೋತೀನಿ ಅಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಆತ ಕಡೆ ಅಮ್ಮಂಗೆ ಸಂಕಟ ಆಗ್ತದೆ, ಆ ಕಡೆ ಪವಿತ್ರಾಗೆ ಸಂಕಟ ಆಗ್ತದೆ. ಬಳೆಗಳು ಒಡೆದು ಹೋಗಿದೆ. ಅಲ್ಲಿ ಡಾಕ್ಟರ್ ಕೂಡ ಏನೂ ಮಾಡೋಕ್ಕಾಗ್ತಿಲ್ಲ, ಹಾಸ್ಪಿಟಲೈಸ್ ಮಾಡಿದ್ದಾಗಿದೆ ದೇವ್. ಡಾಕ್ಟರ್ ಏನು ಮಾಡೋಕ್ಕಾಗ್ತಿಲ್ಲ, BP ಲೋ ಆಗ್ತದೆ, ಆಕ್ಸಿಜನ್ ಲೋ ಆಗ್ತದೆ, ಏನು ಮಾಡಬೇಕು ಅಂತ ಗೊತ್ತಾಗದೆ ಇದು ತುಂಬ ಸೀರಿಯಸ್ ಕೇಸ್ ಅಂತ ಹೇಳಿ ಅವರೇ ಕೈ ಚೆಲ್ಲೋ ಪರಿಸ್ಥಿತಿ ಬಂದಿದೆ. ಇದರ ನಡುವೆ ಅವರನ್ನು ಬದುಕಿಸೋದು ಕಷ್ಟ ಅಂತ ಗೊತ್ತಾಗುತ್ತೆ. ದೇವ್ನ ಒಳಗಡೆ ಹೋಗಿ ಅಂತ ಬಿಡ್ತಾರೆ. ಅಲ್ಲಿ ದೇವ ಕೈಗೆ ತನ್ನ ಪವಿತ್ರಾಳನ್ನು ಒಪ್ಪಿಸೋ ಕೆಲಸಕ್ಕೆ ತಮ್ಮಯ್ಯ ಮುಂದೆ ಹಾಕ್ತಿದ್ದಾರೆ. ಅಣ್ಣಯ್ಯ ಪವಿತ್ರ ತುಂಬ ಖುಷಿಯಾಗಿರ್ಬೇಕು, ಅವಳ ಖುಷಿಯನ್ನು ನಾನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ, ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ನೀನು ಅಂತ ಹೇಳಿ ಮಾತು ತಗೋತಾರೆ. ಜೊತೆಗೆ ಆಕೆಯ ವಿಶ್ವಾಸನ ಕೂಡ ಬರೆದಿರ್ತಕ್ಕಂಥ ಆ ಒಂದು ಸ್ಲಿಪ್ಪನ್ನ ಕೂಡ ಅಣ್ಣಯ್ಯನ ಕೈಗೆ ಒಪ್ಪಿಸ್ತಾರೆ. ಒಪ್ಪಿಸೋದ್ರ ಮುಖಾಂತರ ತನ್ನ ಕೊನೆ ಉಸಿರನ್ನು ಹೇಳ್ತಾರೆ. ನಿಜವಾಗ್ಲೂ ಇದು ಒಂದು ಎಮೋಷ್ನಲ್ ಎಪಿಸೋಡ್ ಅಂತಾನೆ ಹೇಳ್ಬೋದು. ಜೊತೆಗೆ ಇಲ್ಲಿ ಎಲ್ಲರೂ ಕೂಡ ದೇವ್ ಮತ್ತು ತಿಲಕ್ ಎಲ್ಲಿ ಹೋದ್ರು ಅಂತ ಕಾಯ್ತಾ ಇರ್ತಾರೆ. ಮದುವೆ ಮಂಟಪದಲ್ಲಿ ಹುಡುಗನ ಬರಿ ಮಾಡ್ಕೊಳ್ಳೋಕೆ ಪವಿತ್ರ ತಂದೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅಳಿಮಯ್ಯ ಬರ್ತಿದ್ದಾರೆ ಅಂದ್ಕೊಂಡ್ರೆ ಅಳಿಮಯ್ಯನ ಶವ ಬರ್ತಿರುತ್ತೆ. ದೇವ ಆ್ಯಂಬುಲೆನ್ಸ್ನಲ್ಲಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಎಲ್ಲಿ ದೇವ್ ತಿಲಕ್ ಅಂತಿದ್ದಾಗೇ ದೇವಲ್ಲಿಗೆ ಬರ್ತಿದ್ದಾಗೇ ಅಮ್ಮ ಎಲ್ಲಿ ತಿಲಕ್ ಅಂತ ಕೇಳ್ತಾರೆ. ಕೊನೆಗೂ ಅಲ್ಲಿ ತಿಲಕ್ನ ಶವವನ್ನು ಬಂದು ಇರಿಸಲಾಗುತ್ತೆ. ಅದನ್ನು ನೋಡಿದ್ದೆ, ಎಲ್ಲರ ಆಕ್ರಂದನ ಮುಗಿಲು ಮುಟ್ಟಿದೆ, ಚೀರಾಟ ಮುಗಿಲು ಮುಟ್ಟಿದೆ. ಅಲ್ಲಿ ನಿಜಕ್ಕೂ ದೇವ್ಗೆ ತಮ್ಮಯ್ಯ ಅರ್ಥ ಕೇಳ್ಕೊಂಡಂಥ ಆ ಒಂದಷ್ಟು ಮಾತುಗಳೇ ನೆನಪಾಗ್ತದೆ. ತನ್ನ ತಮ್ಮಯ್ಯನ ಕಳ್ಕೊಂಡಿದ್ದಾರೆ, ಪವಿತ್ರ
ಅಪವಿತ್ರ ಬದುಕು ಈ ಪರಿಸ್ಥಿತಿಗೆ ಬಂದು ನಿಂತಿದೆ. ತನ್ನ ಪವಿತ್ರನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಣ್ಣನಿಗೆ ಹೇಳಿರೋದ್ರಿಂದ ಇಲ್ಲಿ ಪವಿತ್ರನ ನೋಡ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ದೇವ್ ಪವಿತ್ರಾಳನ್ನು ಮದುವೆ ಆಗೋದಕ್ಕೆ ಮುಂದಾಗ್ತಾರೆ. ಇಲ್ಲಿ ಪವಿತ್ರ ಮನಸ್ಸಿಲ್ಲದ ಮನಸ್ಸಿನಲ್ಲಿ ನಿಜವಾಗ್ಲೂ ಒಂದು ಶವದ ರೀತಿಯಲ್ಲಿ ಕುತ್ಕೊಂಡು ದೇವನನ್ನು ಮದುವೆ ಆಗ್ತಾರೆ ಅಂತ ಹೇಳಬಹುದು. ಅಲ್ಲಿ ನಿಜಕ್ಕೂ ಖುಷಿ ಸಂಭ್ರಮ ನೆಲೆಸಬೇಕಾಗಿದ್ದಂತಹ ಒಂದು ಕಲ್ಯಾಣ ಮಂಟಪದಲ್ಲಿ ಸ್ಮಶಾನ ಮೌನ ಆವರಿಸ್ಕೊಂಡಿದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.